ಓಂ ನಮಃ ಶಿವಾಯ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ದೇಹದ ಮೇಲೆ ಹಲ್ಲಿ ಬಿದ್ದರೆ ಏನು ಅರ್ಥ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏನೂ ಇಲ್ಲ ಅರ್ಥ ಇದೆ ಅನ್ನೋದನ್ನು ನೋಡ್ತೇನೆ. ಅದು ಪುರುಷರಿಗಾಗಲಿ ಹೆಂಗಸರಿಗಾಗಲಿ ಅವರ ಮೇಲೆ ಯಾವ ಭಾಗಕ್ಕೆ ಹಲ್ಲಿ ಬಿದ್ದರೆ ಏನು ಅರ್ಥ ಸೂಚಿಸುತ್ತದೆ ಅಂತ ಸಪ್ರೇಟ್ ಆಗಿ ಹೇಳ್ತೇನೆ. ಹಾಗೆಯೇ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರ್ತಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳಂತ ಅಂದರೆ ಒಳ್ಳೆಯ ಒಂದು ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತೇನೆ. ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ಮುಕ್ತವಾಗಿ ಡೀಟೇಲ್ ಆಗಿ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆಗೆ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ನಾನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಮುಕ್ತವಾಗಿ ಕೇಳಬಹುದು. ಹಾಗೆಯೇ ನಿಮ್ಮ ಸಮಸ್ಯೆ ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಿ. ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಹಾಗೂ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಕೆಲವೊಮ್ಮೆ ಆಕಸ್ಮಿಕವಾಗಿ ಗೋಡೆಯಿಂದ ಹಲ್ಲಿ ನಮ್ಮ ದೇಹದ ಮೇಲೆ ಬೀಳುವಂಥದ್ದು. ಆದರೆ ಬಹುತೇಕ ಸಂದರ್ಭದಲ್ಲಿ ನಾವು ತುಂಬಾ ಟೆನ್ಷನ್ ಶುರುವಾಗುತ್ತೆ, ಯಾಕೆ ಬಿತ್ತು ಅಂತ. ಹಾಗೆಯೇ ಗೋಡೆ ಮೇಲೆ ಎಲ್ಲರ ಮನೆಯಲ್ಲೂ ಕೂಡ ಹಲ್ಲಿ ಇರುವಂಥದ್ದು. ಹಾಗೆಯೇ ಬಿಳಿ ಹಲ್ಲಿಯನ್ನು ತುಂಬಾ ಶುಭ ಅಂತ ಕರೆಯಲಾಗುತ್ತೆ. ಕಪ್ಪು ಹಲ್ಲಿಯನ್ನು ಸ್ವಲ್ಪ ಅಶುಭ ಅಂತ ಕರೆಯಲಾಗುತ್ತೆ. ಹಾಗೆಯೇ ಯಾವ ಭಾಗಕ್ಕೆ ಅಂದರೆ ಪುರುಷರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಯಾವ ಭಾಗಕ್ಕೆ ಹಲ್ಲಿ ಬಿದ್ದರೆ ಅಥವಾ ಹಲ್ಲಿ ತಾಕಿದರೆ ಏನು ಅರ್ಥ ಅನ್ನೋದನ್ನು ಡೀಟೇಲಾಗಿ ಹೇಳ್ತೇನೆ. ಹಾಗೆಯೇ ಮಹಿಳೆಯರು ಪುರುಷರ ಮೇಲೆ ಹಲ್ಲಿ ಬೀಳುವುದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ವರ್ಗೀಕರಿಸಲಾಗುವಂಥದ್ದು. ಹಾಗೆ ಅದರ ಪರಿಣಾಮ ಕೂಡ ಬೇರೆ ಬೇರೆ ಆಗಿರುವಂಥದ್ದು. ಹಾಗೆಯೇ ಬಿಳಿ ಅದೇ ನಾನು ಈಗಾಗಲೇ ಹೇಳಿದ್ದೇನೆ, ಬಿಳಿ ಹಲ್ಲಿ ಶುಭಕರ ಅಂತ ಪರಿಗಣಿಸಲಾಗುತ್ತೆ, ಕಪ್ಪು ಹಲ್ಲಿನ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಹಾಗೆಯೇ ಇನ್ನು ಹಲ್ಲಿಗಳು ಶಬ್ದ ಕೂಡ ಮಾಡುವಂಥದ್ದು ಮನೆಯಲ್ಲಿ, ಅದು ಕೂಡ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮ ಬೀರುವಂಥದ್ದು. ಹಲ್ಲಿ ಬೀಳುವುದರಿಂದ ಆಗುವ ಕೆಲವೊಂದು ಸಾಮಾನ್ಯ ಪರಿಣಾಮ ಮೊದಲು ನೋಡೋಣ. ಎಡಗೈ ಮೇಲೆ ಹಲ್ಲಿ ಬೀಳುವುದರಿಂದ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗುತ್ತೆ. ಎಡಗೈನಲ್ಲಿ ಇರುವಂಥ ಬೆರಳಿಗೆ ಹಲ್ಲಿ ತಾಕಿದರೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇರುವಂಥ ಸಮಸ್ಯೆಗಳು ಹೆಚ್ಚಾಗುತ್ತೆ. ನೆಕ್ಸ್ಟ್, ಪುರುಷರ ಬಲಗೈಗೆ ಹಲ್ಲಿ ತಾಕಿದರೆ ಖಂಡಿತ ಶೀಘ್ರದಲ್ಲಿ ಅವರಿಗೊಂದು ಒಳ್ಳೆಯ ಸಮಾಚಾರವನ್ನು ಕೇಳುವಂಥ ಒಂದು ಸುಯೋಗ. ಒಂದು ವೇಳೆ ಹಲ್ಲಿ ನಿಮ್ಮ ತಲೆಯ ಮೇಲೆ ಬಿದ್ದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ವೇಗವಾಗಿ ಧನಾಗಮನ ಆಗಲಿದೆ, ಕೈತುಂಬ ಸಂಪಾದನೆ ಆಗಲಿದೆ ಎಂಬುದಾಗಿ ಅರ್ಥ. ಈಗಾಗಲೇ ಹಾಸಿಗೆ ಹಿಡಿದಿರುವಂಥ ವ್ಯಕ್ತಿಯ ಮೇಲೆ ಒಂದು ವೇಳೆ ಹಲ್ಲಿ ಬಿದ್ದರೆ ಅವರ ಮರಣದ ಸಾಧ್ಯತೆ ಇರುವಂಥದ್ದು. ಹಾಗೆಯೇ ಒಂದು ವೇಳೆ ಒಬ್ಬ ವ್ಯಕ್ತಿಯ ತುಟಿಯ ಮೇಲೆ ಹಲ್ಲಿ ಬಿದ್ದರೆ ಅದನ್ನು ಆರ್ಥಿಕ ಜೀವನದ ಸಂಪೂರ್ಣ ಕೆಳಮಟ್ಟಕ್ಕೆ ಕುಸಿಯುತ್ತೆ. ಒಂದು ವೇಳೆ ನಿಮ್ಮ ಹೃದಯ ಭಾಗಕ್ಕೆ ಹಲ್ಲಿ ಬಿದ್ದರೆ ಅವರ ಮರಣದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಂದು ವೇಳೆ ನಿಮ್ಮ ಮೊಣಕಾಲಿನ ಮೇಲೆ ಬಿದ್ದರೆ ಅದು ನಿಮಗೆ ವಾಹನವನ್ನು ಚಲಾಯಿಸುವುದಕ್ಕೆ ಉತ್ತಮ ಶಕ್ತಿಯನ್ನು ನೀಡುತ್ತೆ. ಹಾಗೆಯೇ ಪುರುಷರ ದೇಹದ ಮೇಲೆ ಹಲ್ಲಿ ಬಿದ್ದರೆ ಏನಾಗುತ್ತೆ ಅಂತ ಮೊದಲು ಹೇಳ್ತೇನೆ. ಇನ್ನು ಇಲ್ಲಿ ಪುರುಷರ ದೇಹದ ಮೇಲೆ ಬೇರೆ ಬೇರೆ ಭಾಗಗಳಿಗೆ ಬೀಳುವುದರಿಂದ ಏನೆಲ್ಲ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನು ಹೇಳ್ತೇನೆ. ಒಂದು ವೇಳೆ ಪುರುಷರ ಮುಖದ ಮೇಲೆ ಬಿದ್ದರೆ ಆತನಿಗೆ ಹಣದ ಲಾಭ ಸಿಗುವಂಥದ್ದು. ಪುರುಷರ ಎಡಗಣಿನ ಮೇಲೆ ಹಲ್ಲಿ ಬಿದ್ದರೆ ಅದು ಕೂಡ ಶುಭ ಸೂಚಕ. ಹಣೆಯ ಮೇಲೆ ಬಿದ್ದರೆ ನೀವು ನಿಮ್ಮ ಸಂಗಾತಿಯಿಂದ ಬೇರೆ ಆಗುತ್ತಿದ್ದೀರಿ ಅನ್ನುವ ಮುನ್ಸೂಚನೆ. ನಿಮ್ಮ ಬಾಯಿಯ ಮೇಲೆ ಹಲ್ಲಿ ಬಿದ್ದರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗುವ ಸಾಧ್ಯತೆ ಹೆಚ್ಚಾಗಲಿದೆ. ನಿಮ್ಮ ಕೈಬೆರಳಿನ ಮೇಲೆ ಬಿದ್ದರೆ ಹಳೆಯ ಸ್ನೇಹಿತರನ್ನು ಅಥವಾ ಹೊಸ ಅತಿಥಿಗಳನ್ನು ನೀವು ಕಾಣಬಹುದಾಗಿದೆ. ನಿಮ್ಮ ಕಾಲು ಬೆರಳುಗಳ ಮೇಲೆ ಬಿದ್ದರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗುವ ಸಾಧ್ಯತೆ. ಹಾಗೆ ಹಿಮ್ಮಡಿಯ ಮೇಲೆ ಬಿದ್ದರೆ ಯಾವುದಾದ್ರೂ ಗಾಯಗಳು ಉಂಟಾಗುವ ಸಾಧ್ಯತೆ ಇದೆ, ಜಾಗೃತರಾಗಿ ಅನ್ನುವ ಸೂಚನೆ. ನಿಮ್ಮ ಎಡೆ ಕುತ್ತಿಗೆಯ ಮೇಲೆ ಬಿದ್ದರೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಆರಂಭವಾಗಲಿದೆ ಎಂಬುದಾಗಿ ಅರ್ಥ. ಬಲಗಡೆ ಬಿದ್ದರೆ ನಿಮ್ಮ ಜೀವನದಲ್ಲಿ ಶತ್ರುಗಳ ಸಂಖ್ಯೆ ಹೆಚ್ಚಾಗಲಿದೆ ಅನ್ನುವ ಅರ್ಥ. ಒಂದು ವೇಳೆ ನಿಮ್ಮ ಎಡಗಾಲಿನ ಮೇಲೆ ಬಿದ್ದರೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ನಷ್ಟವನ್ನು ನೀವು ಕಾಣಬೇಕಾಗುತ್ತೆ ಅನ್ನುವ ಅರ್ಥ. ನಿಮ್ಮ ಮುಂಭಾಗದಲ್ಲಿ ಕಾಲಿನ ಮೇಲೆ ಬಿದ್ದರೆ ನಿಮಗಾಗಿ ಕಷ್ಟದ ಸಮಯಗಳು ಕಾಯ್ತಾ ಇದೆ ಅನ್ನುವ ಅರ್ಥ. ಒಟ್ಟಾರೆಯಾಗಿ ಹಿಂಗಾಲಿನ ಮೇಲೆ ಬಿದ್ದರೆ ನೀವು ದೂರ ಪ್ರಯಾಣ ಮಾಡುವಂಥ ಅವಕಾಶವನ್ನು ಹೊಂದಲಿದ್ದೀರಿ ಅನ್ನುವ ಅರ್ಥ. ಹಾಗೆಯೇ ಮಹಿಳೆಯರ ದೇಹದ ಮೇಲೆ ಹಲ್ಲಿ ಬಿದ್ದರೆ ಏನಾಗುತ್ತೆ ಅಂದರೆ, ಬಲಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ಅದು ಅವರಲ್ಲಿ ಇನ್ನಷ್ಟು ಹೆಚ್ಚಿನ ಅಶಾಂತತೆಯನ್ನು ಸೃಷ್ಟಿಸುತ್ತದೆ. ಎಡಗಣ್ಣಿನ ಮೇಲೆ ಬಿದ್ದರೆ ನಿಮ್ಮ ಸಂಗಾತಿಯ ಪ್ರೀತಿಗೆ ಪಾತ್ರರಾಗುತ್ತೀರಿ ಎಂಬುದಾಗಿ ಅರ್ಥ. ತುಟಿಯ ಮೇಲ್ಭಾಗದಲ್ಲಿ ಹಲ್ಲಿ ಬಿದ್ದರೆ ಇದರಿಂದಾಗಿ ನೀವು ಜಗಳವನ್ನು ಹೊಂದಲಿದ್ದೀರಿ ಎಂಬುದು ಅರ್ಥ. ಕೆಳತುಟಿಯ ಮೇಲೆ ಹಲ್ಲಿ ಬಿದ್ದರೆ ನೀವು ಶೀಘ್ರದಲ್ಲಿ ಸಂತೋಷದ ಸುದ್ದಿಯನ್ನು ಕೇಳಲಿದ್ದೀರಿ ಎಂಬುದಾಗಿ ಅರ್ಥ. ನಿಮ್ಮ ಹಿಂಭಾಗದಲ್ಲಿ ಹಲ್ಲಿ ಬಿದ್ದರೆ ಮರಣದ ರೀತಿಯ ಸುದ್ದಿಗಳನ್ನು ನೀವು ಕೇಳಬೇಕಾಗುತ್ತೆ. ನಿಮ್ಮ ಕೈ ಮೇಲೆ ಬಿದ್ದರೆ ಇದರಿಂದಾಗಿ ನೀವು ಕೈ ತುಂಬ ಹಣವನ್ನು ಸಂಪಾದನೆ ಮಾಡಬಹುದು ಅನ್ನುವ ಸಾಂಕೇತಿಕ ಅರ್ಥ.
ನಿಮ್ಮ ಹಿಂಭಾಗದಲ್ಲಿ ಹಲ್ಲಿ ಬಿದ್ದರೆ ಮರಣದ ರೀತಿಯ ಸುದ್ದಿಗಳನ್ನು ನೀವು ಕೇಳಬೇಕಾಗುತ್ತೆ. ನಿಮ್ಮ ಹೆಗಲ ಮೇಲೆ ಬಿದ್ದರೆ ಆಭರಣಗಳನ್ನು ಹೊಂದುವಂಥ ಅವಕಾಶ ಇದೆ ಎಂಬುದಾಗಿ ಅರ್ಥ. ಒಂದು ವೇಳೆ ನಿಮ್ಮ ಕಾಲು ಬೆರಳುಗಳ ಮೇಲೆ ಬಿದ್ದರೆ ನೀವು ಗರ್ಭಿಣಿಯಾಗಿದ್ದರೆ ಗಂಡು ಮಗುವನ್ನು ಪಡೆಯಲಿದ್ದೀರಿ ಎಂಬುದಾಗಿ ಸೂಚನೆಯಾಗಿದೆ. ಹಾಗೆಯೇ ಹಲ್ಲಿ ಬಿದ್ದಾಗ ಏನು ಪರಿಹಾರ ಮಾಡಬೇಕು? ಒಂದು ವೇಳೆ ಹಲ್ಲಿ ನಿಮ್ಮ ದೇಹದ ಯಾವುದೇ ಭಾಗದ ಮೇಲೆ ಬಿದ್ದರೂ ಕೂಡ ಮೊದಲಿಗೆ ತಲೆ ಸ್ನಾನ ಮಾಡಬೇಕು. ಆದಷ್ಟು ಬೇಗ ಹತ್ತಿರದಲ್ಲಿ ಏನಾದರೂ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ, ಇಲ್ಲಾಂದರೆ ಮನೆಯಲ್ಲೇ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ, ಹಾಗೆಯೇ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡುವುದರ ಮೂಲಕ ನಿಮ್ಮ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಈ ಸಂದರ್ಭದಲ್ಲಿ ನೀವು ಪಂಚದ್ರವ್ಯವನ್ನು ಸಿಂಪಡಿಸಬೇಕು ಮನೆಗೆ. ಹಾಗೆಯೇ ಈ ವಿಧಾನಗಳ ಮೂಲಕ ಹಲ್ಲಿ ನಿಮ್ಮ ದೇಹದ ಮೇಲೆ ಬಿದ್ದಿರುವಂಥ ದೋಷವನ್ನು ನೀವು ದೂರ ಮಾಡಿಕೊಳ್ಳಬಹುದಾಗಿದೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು. ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳನ್ನು ಪ್ರಕ್ರಿಯೆಗಳನ್ನು ಪಾಲಿಸುವ ಮೂಲಕ ಹಲ್ಲಿ ಬಿದ್ದ ದೋಷವನ್ನು ನೀವು ದೂರ ಮಾಡಿಕೊಳ್ಳಬಹುದಾಗಿದೆ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು, ನಕಾರಾತ್ಮಕ ಶಕ್ತಿಗಳು ಹತ್ತಿರ ಬಾರದಂತೆ ನೋಡಿಕೊಳ್ಳಬಹುದಾಗಿದೆ. ಈ ಥರ ಇದು ಅಲ್ಲಗಳೆಯುವಂತಿಲ್ಲ, ಇದು ನಿಜ ಕೂಡ. ಹಲ್ಲಿ ಬೀಳುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂಥದ್ದು, ಪಂಚಾಂಗದಲ್ಲಿ ಇರುವಂಥದ್ದು. ಆದಷ್ಟು ಅದರ ಬಗ್ಗೆ ನೀವು ಗಮನ ಕೊಡಿ. ಏನಾದರೂ ಬಿದ್ದರೆ ಯಾವ ರೀತಿಯೆಲ್ಲ ಎಲ್ಲೋ ಬೀಳಬಹುದು, ಅದನ್ನು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ. ಏನಾದರೂ ಈ ಥರ ಪರಿಹಾರವನ್ನು ಮಾಡೋದು ಒಳ್ಳೆಯದು.